ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳಕ್ ಬರಲ್ಲ. ಇದು ನಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ. ಸೊ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ಎಜುಕೇಶನ್ ಪರ್ಪಸ್, ಲೈಕ್ ಹೆಚ್ಚಾಗಿ ನಾನು ಯಾವ ಥರ ಅಬ್ರಾಡ್ ಕಂಟ್ರೀಸ್ಗೆ ಮೂವ್ ಆಗಬೇಕು, ಯಾವ್ದಾವ್ದು ಕಂಟ್ರೀಸ್ ಇದ್ದಾವೆ ಆ್ಯಂಡ್ ಏನೇನು ಪ್ರೊಸೆಸ್ ಇದೆ, ಯಾವ್ಯಾವ ಎಕ್ಸಾಮ್ಸ್ ಇದ್ದಾವೆ, ಸೊ ಅದ್ರ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ರಿಜಿಸ್ಟರ್ಡ್ ನರ್ಸ್ ಆಗಿ ಇಲ್ಲೇ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ಸಾಕು ನನ್ನ ಬಗ್ಗೆ. ಆಮೇಲೆ ನೆಕ್ಸ್ಟ್ ನಾನು ನನ್ನ ಬಗ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಈ ವಿಡಿಯೋದಲ್ಲಿ ಏನೇನು ನೋಡ್ತೀವಿ ಅಂತಂದ್ರೆ, ಫಸ್ಟ್ ಯು ಕೆಗೆ ಅಂದರೆ ಉತ್ತರ ಕರ್ನಾಟಕ ಅಲ್ಲ, ಯುನೈಟೆಡ್ ಕಿಂಗ್ಡಮ್ಗೆ ಯಾವ ಥರ ಮೂವ್ ಆಗಬೇಕು, ಏನೇನು ಎಕ್ಸಾಮ್ಸ್ ಇದೆ, ಏನೇನು ಕ್ರೈಟೀರಿಯಾಸ್ ಇದೆ, ನೀವು ಯಾವ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಆ್ಯಂಡ್ ಏನೇನು ಅದರಲ್ಲಿ ಸ್ಕೋರ್ನ ಎಷ್ಟು ತಗೋಬೇಕಂತ ನಾನು ಹೇಳ್ತೀನಿ. ಆಮೇಲೆ ಕೆನಡಾ ಆಗಿರ್ಬೋದು, ಆಮೇಲೆ ನ್ಯೂಜಿಲೆಂಡು, ಆಮೇಲೆ ನೆಕ್ಸ್ಟು ಮಾಲ್ಟಾ ಇವಾಗ ಇರೋದು ಟ್ರೆಂಡಲ್ಲಿ, ಇವಾಗ ಮಾಲ್ಟಾ ಇರೋದು ಟ್ರೆಂಡು. ಆಮೇಲೆ ನೆಕ್ಸ್ಟ್ ಅದಕ್ಕಿಂತ ಟ್ರೆಂಡಲ್ಲಿರೋದು ಜರ್ಮನಲ್ಲಿ ನೀವು ಯಾವ ಥರ ಜರ್ಮನಿಗೆ ಹೋಗ್ಬೇಕಾದ್ರೆ ಏನೇನಿದೆ, ಯಾವ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು, ಅದನ್ನ ನಿಮಗೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಲ್ಲದೆ ನೆಕ್ಸ್ಟ್ ಅರೇಬಿಯಸ್ ಕಂಟ್ರೀಸ್ ಕೂಡ ಇದಾವೆ. ಅರೇಬಿಯಸ್ ಕಂಟ್ರೀಸ್ಗೆ ಹೋಗ್ಬೇಕಂದ್ರೆ ನೀವು ಯಾವ ಥರ ಹೋಗಬೇಕು, ಏನೇನಿದೆ ಕ್ರೈಟೀರಿಯಾಸ್ ಏನೇನಿದೆ. ಅರೇಬಿಯಸ್ ಕಂಟ್ರೀಸ್ ಎಕ್ಸಾಂಪಲ್ಸ್ ಇವಾಗ ಸೌದಿ ಅರೇಬಿಯಾ ಆಗಿರ್ಬೋದು, ಆಮೇಲೆ ದುಬೈ ಆಗಿರ್ಬೋದು, ನೆಕ್ಸ್ಟು ಶಾರ್ಜಾ ಆಗಿರ್ಬೋದು, ಕತಾರ್ ಆಗಿರ್ಬೋದು. ಸೊ ಈ ಥರ ಸೋ ಮೆನಿ ಕಂಟ್ರೀಸ್ ಇದಾವೆ ಅರೇಬಿಯಸ್ ಕಂಟ್ರೀಸ್. ನೀವು ಯಾವ ಥರ ಮೂವ್ ಆಗ್ಬೋದು, ಮೀನ್ಸ್ ಯಾವ ಎಕ್ಸಾಮ್ ಬರೀಬೇಕು, ಆಮೇಲೆ ಏನೇನು ಕ್ರೈಟೀರಿಯಾಸ್ ಇದೆ, ಯಾವ ಥರ ಪ್ರೊಸೆಸ್ ಯಾವ ಥರ ಇದೆ, ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲೆಲ್ಲ ಹೇಳ್ಕೊಡ್ತೀನಂತೆ. ಆರಾಮಾಗಿ ಏನಿಲ್ಲ, ಈಸಿ ಇದ್ದಾವೆ. ನೀವು ಏನಕ್ಕಿಷ್ಟೆಲ್ಲಾನು ಸೇರಿ ಒಂದೇ ಸಲ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ನಾಲೆಜ್ ಬರಬೇಕು ನಾ ಯಾವ ಕಂಟ್ರಿಗೆ ಮೂವ್ ಆಗಬೇಕು. ಆಮೇಲೆ ನೆಕ್ಸ್ಟ್ ನಾನು ಒಂದು ಎಕ್ಸಾಂಪಲ್, ನಾನು ಏನಾದರೂ OET ಬರದೆ, ಮೀನ್ಸ್ UK ಎಕ್ಸಾಮ್ಗೆ ನಾನು ಏನಾದರೂ UK ಕಂಟ್ರಿಗೆ ಏನಾದರೂ ನಾನು ಮೂವ್ ಆಗ್ಬೇಕಂತಂದರೆ ಏನೇನು ಕ್ರೈಟೀರಿಯಾಸ್ ಇದೆ ಆ್ಯಂಡ್ ಕರೆಂಟ್ಲಿ ಇವಾಗ ಏನು ಸಿಚುವೇಶನ್ ಇದೆ UK ಅಲ್ಲಿ, ಏನು ಯಾವ ಥರ ನಡೀತಾ ಇದೆ, ಹೈರಿಂಗ್ ಏನಾದರೂ ಆಗ್ತಾ ಇದೆಯಾ ಏನು ಅಂತ ಹೇಳಿ ನೋಡ್ಕೋಬೇಕು ಫಸ್ಟ್. ಅದು ಒಂದು ಇಂಪಾರ್ಟೆಂಟು. ಎಕ್ಸಾಂಪಲ್ ಇವಾಗ ಮಾಲ್ಟಾನು ಫುಲ್ಲು ಇವಾಗ ಟ್ರೆಂಡಲ್ಲಿ ಇದೆ. ಮಾಲ್ಟಾಗೆ ತುಂಬ ಜನ ಮಾಲ್ಟಾಗೆ ಮೂವ್ ಆಗ್ತಾ ಇದ್ದಾರೆ. ಸೊ ಮಾಲ್ಟಾಗೆ ಹೋಗ್ಬೇಕಾದ್ರೆ ಏನು ಕ್ರೈಟೀರಿಯಾಸ್ ಇದೆ, ಅದೇ ಇವಾಗ ನೋಡಿ ಯುರೋಪಿಯನ್ ಕಂಟ್ರೀಸ್ ಮಾಲ್ಟಾ. ಸೊ ಇವಾಗ ನೀವು ಮಾಲ್ಟಾಸ್ಗೆ ಏನಾದರೂ ಮೂವ್ ಆದರೆ ನೆಕ್ಸ್ಟ್ ನೀವು ಅಲ್ಲಿಂದ ಏನಾಗ್ಬೋದು, UK ಕೂಡ ಮೂವ್ ಆಗ್ಬೋದು ಮಾಲ್ಟಾಯಿಂದ ವಿತೌಟ್ ಎನಿ ಎಕ್ಸಾಮ್ಸ್. ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಯಾವ ಥರ ಪ್ರೊಸೆಸಿಂಗ್ ಇದೆ ಏನಂತ ಹೇಳಿ. ಓಕೆ, ಆ್ಯಂಡ್ ದೆನ್ ಆ್ಯಸ್ ಯೂಸಲ್ ಜರ್ಮನ್ ಅಂತೂ ನಿಮ್ಗೆ ಗೊತ್ತಿದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ. ಅಂದರೆ ಸ್ವಲ್ಪ ಜನಕ್ಕೆ ಜರ್ಮನ್ ಗೊತ್ತಿಲ್ಲ ಯಾವ ಎಕ್ಸಾಮ್ ಇದೆ, ಆಮೇಲೆ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ಏನು ಮಾಡಬೇಕು. ಫಸ್ಟ್ ಆಫ್ ಆಲ್ ಇವಕ್ಕೆಲ್ಲಕ್ಕೂ ಕೂಡ ನಮಗೆ ಒಂದು ಇನ್ಸ್ಟಿಟ್ಯೂಟ್ಸ್ ಬೇಕು, ಆಮೇಲೆ ಕರೆಕ್ಟ್ ಏಜೆನ್ಸೀಸ್ ಬೇಕು. ಅದನ್ನು ಕೂಡ ನಿಮ್ಗೆ ಎಲ್ಲ ಏಜೆನ್ಸೀಸ್ ಹೇಳ್ತೀನಿ, ನಂಬರ್ಸ್ ಕೂಡ ಪ್ರೊವೈಡ್ ಮಾಡ್ತೀನಿ. ನಿಮ್ಗೆ ಯಾರು ಬೇಕು, ಬೆಟರ್ ಯಾರು ಚೂಸ್ ಅನಿಸ್ತಾರೆ ಅವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಇವಾಗ ವಿತೌಟ್ ಡಿಲೇ ನಾವು ಏನು ಮಾಡೋಣ, ಸ್ಟಾರ್ಟ್ ಮಾಡೋಣ ಅಂತೆ. ಫಸ್ಟ್ ನಾನು ಹೇಳ್ಕೊಡೋದು ಇವಾಗ ಯುಕೆಗೆ ಯಾವ ಥರ ಮೂವ್ ಆಗ್ಬೇಕಂತ. ಓಕೆನಾ? ಗೈಸ್, ಹೇಳ್ದಂಗೆ ಅವಾಗಲೇ ಹೇಳ್ದಂಗೆ ಯುನೈಟೆಡ್ ಕಿಂಗ್ಡಮ್ ಬಗ್ಗೆ ನೋಡೋಣ ಅಂತ ಇವಾಗ. ಓಕೆ, UK ಯುನೈಟೆಡ್ ಕಿಂಗ್ಡಮ್ ಅಂತ. ಆ್ಯಂಡ್ ದೆನ್ ಯುನೈಟೆಡ್ ಕಿಂಗ್ಡಮ್ ಹೋಗ್ಬೇಕಂದ್ರೆ ನಮ್ಗೆ ಏನೇನು ಬೇಕು, ಫಸ್ಟು ನಮಗೆ ಎಕ್ಸ್ಪೀರಿಯನ್ಸ್ ಬೇಕು. ಅಟ್ಲೀಸ್ಟ್ 1 year ಎಕ್ಸ್ಪೀರಿಯನ್ಸ್ ಬೇಕು. ದೆನ್ ಆಲ್ ಡಾಕ್ಯುಮೆಂಟ್ಸ್, ಎಲ್ಲ ಡಾಕ್ಯುಮೆಂಟ್ಸ್ ಏನಾಗಬೇಕು, ಕ್ಲಿಯರ್ ಆಗಿರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಅಂತಂದರೆ ಏನು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟು KNC ರಿಜಿಸ್ಟ್ರೇಷನ್ ಆಗಿರ್ಬೋದು, ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು, ಆಮೇಲೆ ಕಾನ್ವೊಕೇಶನು ಅಂದರೆ ಆ್ಯಸ್ ಎ ಡಿಗ್ರಿ ಸರ್ಟಿಫಿಕೇಟು, ಇವೆಲ್ಲನೂ ಡಾಕ್ಯುಮೆಂಟ್ಸು, ಮಾರ್ಕ್ಸ್ ಕಾರ್ಡು ಇರ್ಬೋದು, ಎಲ್ಲನೂ ಕ್ಲಿಯರ್ ಆಗಿರ್ಬೇಕು. ಓಕೆ, ದೆನ್ ಇನ್ನೊಂದು ಏನಂತಂದರೆ ಇಲ್ಲಿ ನಮಗೆ ಟ್ರಾನ್ಸ್ಕ್ರಿಪ್ಟ್ನು ಬೇಕಾಗುತ್ತೆ. ಸೊ ಟ್ರಾನ್ಸ್ಕ್ರಿಪ್ಟ್ನು ಕೂಡ ನೀವು ಕಾಲೇಜಿಂದ ತೊಗೊಂಡ್ಬಿಟ್ಟು ಅದನ್ನು ನೀವು ಡಾಕ್ಯುಮೆಂಟ್ಸ್ನ ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಥರ್ಡ್ ಬಂದು ಮೇನ್ ಇಂಪಾರ್ಟೆಂಟ್ ಅಂತಂದರೆ ಎಕ್ಸಾಮ್ ಇರುತ್ತೆ, OET ಅಥವಾ IELTS ಎರಡೂ ನೀವು ಬರಿಬೋದು. OET ಏನಾದರೂ ಬಂದರೆ ಇವಾಗ OETಯಲ್ಲಿ ಬಂದ್ಬಿಟ್ಟು 4 ಮಾಡ್ಯೂಲ್ಸ್ ಇರ್ತವೆ. ಒಂದು ಸ್ಪೀಕಿಂಗು, ಲಿಸ್ನಿಂಗು, ರೈಟಿಂಗು ಮತ್ತು ರೀಡಿಂಗು. 4 ಮಾಡ್ಯೂಲ್ಸ್ ಇರ್ತವೆ. 4 ಮಾಡ್ಯೂಲ್ಸ್ ಅಲ್ಲಿನೂ ನೀವು ಏನಾದರೂ UKಗೆ ಹೋಗ್ಬೇಕಾದ್ರೆ ನೀವು 4 ಮಾಡ್ಯೂಲ್ಸ್ ಅಲ್ಲಿ ಎಲ್ಲದರಲ್ಲಿ B ತಗೊಳ್ಳೇಬೇಕು ನೀವು. ಭಾಳ ಇಂಪಾರ್ಟೆಂಟ್ ಇದು, ಎಲ್ಲದರಲ್ಲಿ ನೀವು B ತಗೊಳ್ಳೇಬೇಕು. ಸೊ ಇವಾಗ ನೀವು ಸ್ಪೀಕಿಂಗ್ ಅಲ್ಲಿನೂ B ತಗೋಬೇಕು, ಲಿಸ್ನಿಂಗ್ ಅಲ್ಲಿಯೂ B ತಗೋಬೇಕು, ರೀಡಿಂಗ್ ಅಲ್ಲಿಯೂ B ತಗೋಬೇಕು, ಮತ್ತೆ ರೈಟಿಂಗ್ ಅಲ್ಲಿಯೂ B ತಗೋಬೇಕು. ಅಗೇನ್ ಏನಂತಂದ್ರೆ OET ಎಕ್ಸಾಮ್ನ ನೀವು ಅಟೆಂಡ್ ಮಾಡುವಾಗ ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಏನದು ಏನಂತಾರೆ ಅದಕ್ಕೆ,
ಒಂದು ಗುಡ್ ಥಿಂಕಿಂಗ್ ಅಂತ ಹೇಳ್ಬೋದು, ಅಥವಾ ಆ ತರ ಒಂಥರ ಏನಂತಂದ್ರೆ ಎಕ್ಸಾಮ್ ನ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು ನಾವು OET ಎಕ್ಸಾಮ್. ಆಮೇಲೆ ಕಾಂಬಿನೇಷನ್ಸ್ ಬರುತ್ತೆ ಅದರಲ್ಲಿ, ಅದನ್ನ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಇವಾಗ ನೋಡಿ, ನಾನು OET ಎಕ್ಸಾಮ್ ಬರಿತಿದ್ದೀನಿ ಅಂತಂದ್ರೆ ಬರೀ ಓನ್ಲಿ ಫಾರ್ RN ಮಾತ್ರ ಅಲ್ಲ, ಅದು ರಿಜಿಸ್ಟರ್ ನರ್ಸ್ ಮಾತ್ರ ಅಲ್ಲ, ಅದು OET ಬಂದು ಡಾಕ್ಟರಿಗೂ ಇರುತ್ತೆ, ಆಮೇಲೆ ಫಿಸಿಯೋಥೆರಪಿಸ್ಟ್ಗೂ ಇರುತ್ತೆ, ಆಮೇಲೆ ಎಲ್ರಿಗೂ ತುಂಬಾ ಜನಕ್ಕೆ ಇರುತ್ತೆ, ಫಾರ್ಮಾಸಿಸ್ಟ್ ಇರುತ್ತೆ, ಡೆಂಟಿಸ್ಟ್ ಇರುತ್ತೆ. ಸೊ ಬಹಳ ಜನಕ್ಕೆ ಇರುತ್ತೆ. ಸೊ ಅದರಿಂದ ನಮಗೆ ಯಾರ ಜೊತೆ ನಾವು ಎಕ್ಸಾಮ್ ನ ತಗೊಂಡ್ರೆ ನಮಗೆ ಬೆಟರ್, ನಾವು ಪಾಸ್ ಆಗ್ಬೋದು ಅಂತ ನಾವು ನೋಡ್ಬೇಕು. ಓಕೆ, ಅದು ಬಹಳ ಇಂಪಾರ್ಟೆಂಟ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಅಂತ, ನಿಮ್ಗೆ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಎಕ್ಸಾಮ್ ಪಾಸ್ ಆಗ್ಬೇಕು ಅನ್ನೋದು ಕೂಡ ಹೇಳ್ತೀನಿ. ಬಹಳ ಈಸಿ ಇದೆ, ಏನ್ ಟೆನ್ಷನ್ ಇಲ್ಲ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕು ಅಷ್ಟೇನೆ. ದೆನ್ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು CBT ಅಂದ್ರೆ ಇದು ಏನೋ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇದು ಏನ್ ಬಂದ್ರೆ ಥೇರಿ ಎಕ್ಸಾಮ್. ಇದು ಹೆಂಗ್ ಥೇರಿ ಎಕ್ಸಾಮ್ ಅಂತಂದ್ರೆ ನರ್ಸಿಂಗ್ ಬೇಸ್ಡ್ ಥೇರಿ ಎಕ್ಸಾಮ್ ಇದು. ಬಟ್ ಅದೇನೇ ಇದು OET ಬಂದ್ಬಿಟ್ಟು ಇದು ನಮ್ಗೆ ಇಂಗ್ಲಿಷ್ ನಾಲೆಜ್ ನ ಪ್ರೊಫಿಷಿಯನ್ಸಿ, ಅಂದ್ರೆ ಇಂಗ್ಲಿಷ್ ಯಾವ ತರ ನೀವು ಮಾತಾಡ್ಬೇಕು, ಕಮ್ಯುನಿಕೇಶನ್ಸ್ ಯಾವ ತರ ಮಾಡ್ಬೇಕು ಪೇಷಂಟ್ ಜೊತೆಗೆ, ಆಮೇಲೆ ಡಾಕ್ಟರ್ ಜೊತೆ ಯಾವ ತರ ಕಮ್ಯುನಿಕೇಶನ್ಸ್ ಮಾಡ್ಬೇಕು, ನಿಮ್ ಕೊಲೀಗ್ ಜೊತೆ ಯಾವ ತರ ಮಾಡ್ಬೇಕು ಅಂತ. ಸೊ ಆ ತರ ಇರುತ್ತೆ, ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ OET ಅಂದ್ರೆ ಏನು, ಯಾವ ತರ ಏನಿರುತ್ತೆ ಅಂತ. ಸೊ ಓಕೆ, ಈ CBT ಅಲ್ಲಿನೂ ಕೂಡ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ನೀವು ಅಡಲ್ಟ್ ನರ್ಸಿಂಗ್ ತಗೋತೀರಾ, ಪೀಡಿಯಾಟ್ರಿಕ್ ತಗೋತೀರಾ, ಜೀರಿಯಾಟ್ರಿಕ್ ತಗೋತೀರಾ, ಸೈಕಿಯಾಟ್ರಿಕ್ ತಗೋತೀರಾ. ಸೊ ಅದ್ರ ಬೇಸ್ ಮೇಲೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ, ಸೊ ಅದ್ರ ಮೇಲೆ ನೀವು ಹೋಗ್ಬೋದು. ಅದು ಡಿಪೆಂಡ್ ಅಪಾನ್ ನಿಮ್ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಯಾವ್ದ್ರಲ್ಲಿದೆ ಅದ್ರ ಮೇಲೆ ಹೋಗ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ನೀವು CBT ನ ಕ್ಲಿಯರ್ ಮಾಡಿದ್ರಿ ಅನ್ಕೊಡಿ, ನೆಕ್ಸ್ಟ್ ನೀವು ಆಸ್ಕಿ ಎಕ್ಸಾಮ್ ನ ಬರೀಬೇಕು. ಆಸ್ಕಿ ಇಟ್ ಇಸ್ ಅ ಪ್ರಾಕ್ಟಿಕಲ್ ಎಕ್ಸಾಮ್. ಅಂಡ್ ಅಗೇನ್ ನೀವು ಆಸ್ಕಿನ ಇಲ್ಲಿ ಎಲ್ಲಿ ಇಂಡಿಯಾದಲ್ಲಿ ಬರೆಯೋ ಅಗತ್ಯ ಏನಿಲ್ಲ. ನೀವು ಏನಾದ್ರು CBT ಏನಾದ್ರು ಕ್ಲಿಯರ್ ಮಾಡ್ಬಿಟ್ರೆ ಏನಂದ್ರೆ ಏಜೆನ್ಸಿ ಥ್ರೂ ನೀವು ಹಾಸ್ಪಿಟಲ್ ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇಂಟರ್ವ್ಯೂ ಕೊಟ್ಟು ಹಾಸ್ಪಿಟಲ್ ಸೆಲೆಕ್ಟ್ ಆಗ್ಬಿಟ್ರೆ, ಸೊ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬಿಡುದು, ಹಾಸ್ಪಿಟಲ್ಗೆ ಹೋಗ್ಬೋದು. ಸೊ ಹಾಸ್ಪಿಟಲ್ಗೆ ಹೋಗಿ ವರ್ಕ್ ಮಾಡುವಾಗ್ಲೇನೆ ನೀವು ಆಸ್ಕಿ ಎಕ್ಸಾಮ್ ನ ಕ್ಲಿಯರ್ ಮಾಡಬೇಕು. ದಿಸ್ ಈಸ್ ಅ ಪ್ರಾಕ್ಟಿಕಲ್ ಎಕ್ಸಾಮ್. ಸೊ ವಿ ನೀಡ್ ಟು ಕ್ಲಿಯರ್ ದೇರ್ ಓನ್ಲಿ ಪ್ರಾಕ್ಟಿಕಲ್. ಅಂಡ್ ಮತ್ತೆ ಇನ್ನೊಂದೇನು ಹೇಳ್ಬೇಕಂತಂದ್ರೆ, ಆಸ್ಕಿ ಎಕ್ಸಾಮ್ಗೆ ಮಿನಿಮಮ್ ಅಂತಂದ್ರೆ 1.5 lakh ಆ ತರ ಇರುತ್ತೆ ಎಕ್ಸಾಮ್ ಫೀಸ್. ಸೊ ನೀವು UK ದಲ್ಲಿ ಬಂದ್ಬಿಟ್ರೆ ಮಾಮೂಲಿಯಾಗಿ ನಮ್ಮ ಹಾಸ್ಪಿಟಲ್ ಕಡೆಯಿಂದಾನೇ ನಿಮ್ಗೆ ಅದನ್ನ ಅಮೌಂಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. 2 ಟೈಮ್ಸ್, 1 ಟೈಮ್ ಏನಾದ್ರೆ ಫೇಲ್ ಆದ್ರೂ ಕೂಡ ಇನ್ನೊಂದು ಟೈಮ್ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಪಾಸ್ ಆಗ್ಬೋದು. ಆಸ್ಕಿನ್ ಕೂಡ ಅಂದ್ರೆ ಅದು ಪ್ರಾಕ್ಟಿಕಲ್ ಬೇಸ್ಡ್ ನಮ್ದು ನರ್ಸಿಂಗ್ ಎಕ್ಸಾಮ್ ತರ ಇರುತ್ತೆ. ಸೊ ಓಕೆ, ಆಮೇಲೆ ಏನ್ ಮಾಡ್ಬಿಡುದು, ಅದು ಕ್ಲಿಯರ್ ಆದ್ಮೇಲೆ ಜಾಬ್ನ ನಾವು ಸರ್ಚ್ ಮಾಡ್ಬಿಟ್ಟು ಜಾಬ್ನ ನಾವು ಹುಡುಕಾಡ್ಬೇಕು. ಸೊ ಎಲ್ಲಾದ್ರು ಇದು ಯುನೈಟೆಡ್ ಕಿಂಗ್ಡಮ್ ನಾವು ಹೋಗ್ಬೇಕಾದ್ರೆ ಟೋಟಲ್ ಅಮೌಂಟ್ ಎಷ್ಟು ಖರ್ಚಾಗ್ಬೋದು ಅಂದ್ರೆ 5 ರಿಂದ 6 ಲಕ್ಷ ನಮ್ಗೆ ಖರ್ಚು ಆಗೇ ಆಗುತ್ತೆ. ಇದು ಮಿನಿಮಮ್ ಅಮೌಂಟ್ ಇದೆ ಹೇಳ್ತಾ ಇರೋದು. ಇದಕ್ಕಿಂತ ಜಾಸ್ತಿ ಅಂತಂದ್ರೆ ನಮ್ಗೆ ಬರುತ್ತೆ ಒಂದು 8 ರಿಂದ 8 to 10 lakh ವರೆಗೂ ಬರುತ್ತೆ. ಸೊ ಯಾವ್ದು ಇದು ನಾವು ವಿತೌಟ್ ಆಸ್ಕಿ ಎಕ್ಸಾಮ್, ಅವರು ಆಸ್ಕಿ ಎಕ್ಸಾಮ್ ಪೇ ಮಾಡ್ಲಿಲ್ಲ ಅಂತಂದ್ರೆ ಬರುತ್ತೆ. ಸೊ ನವಡೇಸ್ ಏನ ಆಗ್ತಿದೆ ಅಂತಂದ್ರೆ ಅಲ್ಲಿ ಜಾಬ್ ನಮ್ಗೆ ಹೈರಿಂಗ್ ಆಗ್ತಾ ಇಲ್ಲ, ರಿಕ್ರೂಟ್ಮೆಂಟ್ ಯಾವ್ದು ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಬೇರೆ ದಾರಿ ಹಿಡಿದಿದ್ದಾರೆ ಎಲ್ಲ ನಮ್ಮ ಸ್ಟೂಡೆಂಟ್ಸ್. ಯಾವ ತರ ಅಂತಂದ್ರೆ OET ನ ಇಲ್ಲಿ ಕ್ಲಿಯರ್ ಮಾಡ್ಬಿಟ್ಟು CBT ನು ಇಲ್ಲೇ ಕ್ಲಿಯರ್ ಮಾಡ್ಬಿಟ್ಟು ಆಸ್ಕಿನ ಅಲ್ಲಿ ಬರಿಬೇಕಲ್ವಾ, ಅವಾಗ ಥ್ರೂ ಹಾಸ್ಪಿಟಲ್ ಹೋಗ್ತಾ ಇಲ್ಲ, ಅದು ಅವ್ರು ಏನ್ ಮಾಡ್ತಾ ಇದಾರೆ, ಸೆಲ್ಫ್ ಹೋಗ್ತಾ ಇದಾರೆ. ಸೊ ಸೆಲ್ಫ್ ಹೋಗ್ಬಿಟ್ಟು ಅವರು ಅಲ್ಲೇ ಅವ್ರ ದುಡ್ಡಿಂದ ಅಮೌಂಟ್ ಇಂದ ಏನ್ ಮಾಡ್ತಾ ಇರತ್ತಂದ್ರೆ ಆಸ್ಕಿ ಎಕ್ಸಾಮ್ ನ ಬರ್ಬಿಟ್ಟು ಆಸ್ಕಿನ ಕ್ಲಿಯರ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಜಾಬ್ ನ ಸರ್ಚ್ ಮಾಡ್ತಾ ಇದಾರೆ. ಆ ತರ ನಡೀತಾ ಇದೆ. ಸೊ ಇದು ಯುನೈಟೆಡ್ ಕಿಂಗ್ಡಮ್ ಎಲ್ಲ ಆಯ್ತು. ಇದ್ರ ಬಗ್ಗೆ ಏನಾದ್ರು ನಿಮ್ ಕ್ವಶನ್ಸ್ ಇದ್ರೆ ಆರಾಮಾಗಿ ನೀವು ಕಾಮೆಂಟ್ ಮಾಡಿ ನಾನು ತಿಳಿಸ್ತೀನಿ. ನೆಕ್ಸ್ಟ್ ಇವಾಗ ಕೆನಡಾದಲ್ಲಿ ಯಾವ ತರ ಪ್ರೊಸೆಸ್ ಇದೆ ಅಂತ. ಕೆನಡಾದಲ್ಲಿ ಅದಕ್ಕಿಂತ ಸ್ವಲ್ಪ ಬೋರಿಂಗ್ ಪ್ರೊಸೆಸ್ ಇದೆ, ಅಂದ್ರೆ ಸ್ವಲ್ಪ ಜಾಸ್ತಿ ಇದೆ ಪ್ರೊಸೆಸ್. ನೆಕ್ಸ್ಟ್ ಇದು ಫಸ್ಟ್ ಕೆನಡಾಗ್ ನೀವು ಏನಾದ್ರು ಎಕ್ಸಾಮ್ ಅಂದ್ರೆ ಕೆನಡಾಗ್ ನೀವು ಹೋಗ್ಬೇಕಂತ ಏನಾದ್ರು ಪ್ಲಾನ್ ಮಾಡಿದ್ರೆ ನಿಮ್ಗೆ NNAS ಅಂತ ಒಂದು ಇದು ಬರುತ್ತೆ. ಏನೋ ಅದು ಒಂದು ಏನದು ವೆಬ್ಸೈಟ್ ಅಥವಾ ಅವ್ರ ಅಥಾರಿಟಿ ಅದೊಂದು ನ್ಯಾಷನಲ್ ನರ್ಸಿಂಗ್ ಅಸೆಸ್ಮೆಂಟ್ ಸರ್ವಿಸ್ ಅಂತ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ ಎಲ್ಲಾ ಡಾಕ್ಯುಮೆಂಟ್ಸ್ ನ ಏನ್ ಮಾಡ್ತಾರೆ ಅಂತಂದ್ರೆ ವೆರಿಫೈ ಮಾಡ್ತಾರೆ. ಫಸ್ಟಿಗೆ ನೀವು ಎಲ್ಲಾ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ವೆರಿಫೈ ಮಾಡ್ತಾರೆ. ಬಟ್ ನನ್ ಕೇಳಿದ್ರೆ ಇದಕ್ಕಿಂತ ಮುಂಚೆ ನೀವು ಇದನ್ನ ಮಾಡೋಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಬೇಕಂತಂದ್ರೆ ಬೆಟರ್ ವೇ ಅಂತಂದ್ರೆ OET ಅಥವಾ IELTS ನ ನೀವು ಕ್ಲಿಯರ್ ಮಾಡ್ಬೇಕು. ಅದು ಬಹಳ ಇಂಪಾರ್ಟೆಂಟ್ ಇದಕ್ಕೂ ಕೂಡ. ಸೊ ನಾನು ಅಲ್ಲಿ ಏನ್ ಹೇಳಿದ್ದೆ, UK ದಲ್ಲಿ
ಲಿಸ್ನಿಂಗು, ರೀಡಿಂಗು, ಆಮೇಲೆ ಸ್ಪೀಕಿಂಗು, ರೈಟಿಂಗು ಎಲ್ಲಾನು B+ ಬೇಕಂತ ಹೇಳಿದೆ. ಬಟ್ ಇಲ್ಲಿ ಏನಂತಂದ್ರೆ ನಿಮ್ಗೆ ಒಂದು ಏನಂದ್ರೆ ಖುಷಿ ವಿಚಾರ ಏನಂತಂದ್ರೆ ರೈಟಿಂಗ್ ಅಲ್ಲಿ ನೀವು C+ ತಗೋಬಹುದು. ಇಲ್ಲಿ ಯಾವ್ದ್ರಲ್ಲಿ ಇದು OET ಅಲ್ಲಿ ರೈಟಿಂಗ್ ಅಲ್ಲಿ C+ ತಗೋಬಹುದು. ಯಾವ್ದಕ್ಕೆ ಅಂತಂದ್ರೆ ಇದು ನಿಮ್ಗೆ ಕೆನಡಾದಲ್ಲಿ. ಓಕೆ, ಸೊ ಇದನ್ನ ನಿಮ್ಗೆ ಒಂದು ಬೆನಿಫಿಟ್ ಅಂತಂದು ಕೂಡ ಹೇಳ್ಬೋದು. ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ರಿಜಿಸ್ಟ್ರೇಷನ್ ಮಾಡಿಸಿ ಎಕ್ಸಾಮ್ ಬರಿಬಹುದು, ಅಥವಾ ಆಸ್ ಯೂಶುವಲ್ ಎಕ್ಸಾಮ್ ಬರೆದ ಮೇಲೇನು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಎರಡನ್ನೂ ಮಾಡ್ಬೋದು. ಅಂಡ್ ದೆನ್ ಅದು ಎಕ್ಸಾಮ್ ಆಯ್ತು, OET ಬರೆದ್ರಿ, ನೀವು OET ಕ್ಲಿಯರ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಅವಾಗ ನೀವು ನೆಕ್ಸ್ಟ್ ಏನ್ ಬರೀಬೇಕಂತಂದ್ರೆ NCLEX RN ಅಂತಂದ್ರೆ ಎಕ್ಸಾಮ್ ಇರುತ್ತೆ, ನ್ಯಾಷನಲ್ ಕೌನ್ಸಿಲ್ ಲೈಸೆನ್ಸ್ ಎಕ್ಸಾಮಿನೇಷನ್ ಅಂತಂದು. ಈ ಎಕ್ಸಾಮ್ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಹೆಂಗೆ ನೀವು UK ಇವಾಗ ನಾನು ಹೇಳಿದೆ, UK ಆಸ್ಕಿ ಎಕ್ಸಾಮ್ ಅಂತಂದು ಇರುತ್ತೆ, ಆಸ್ಕಿ ಎಕ್ಸಾಮ್ ಇರುತ್ತೆ. ಸೊ ಅದೇ ತರನೇ ಇಲ್ಲಿ ಏನಾಗುತ್ತೆ, ಕೆನಡಾದಲ್ಲಿ ಏನಿರುತ್ತೆ NCLEX RN ಅಂತ ಎಕ್ಸಾಮ್ ಇರುತ್ತೆ. ಸೊ ಇದು ಪ್ರಾಕ್ಟಿಕಲ್ ಬೇಸ್ ಎಕ್ಸಾಮು. ಇದು ಥಿಯರಿ ಬೇಸ್ ಎಕ್ಸಾಮು. ಇದನ್ನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಅಂದ್ರೆ ಸರಿ, ಅಲ್ಲಿ CBT ಹೆಂಗಿದೆಯಲ್ಲ, ಸೊ ಇಲ್ಲಿ ಸೇಮ್ ಹಂಗೇನೆ CBT ತರ ಇದೆ. ಆಮೇಲೆ ಗೆಟ್ RN ಲೈಸೆನ್ಸ್, ಆಮೇಲೆ RN ಲೈಸೆನ್ಸ್ ತಗೊಳ್ಳಿ, ಮಜಾ ಮಾಡಿ. ಓಕೆ, ಬಟ್ RN ಲೈಸೆನ್ಸ್ ತಗೊಳ್ಳುವಾಗನು ಕೂಡ ಅದು ಡಿಪೆಂಡ್ ಅಪಾನ್ ಕಾಂಟಿನೆಂಟ್ ಆಗುತ್ತೆ ಅಲ್ಲಿ. ಸೊ ಒಂದೊಂದ್ ಕಡೆ ನರ್ಸಿಂಗ್ ಕೌನ್ಸಿಲಿಂಗ್, ಇದು ಯಾವ್ದಿದು ಕೌನ್ಸಿಲಿಂಗ್ ಆಫ್ ನರ್ಸಿಂಗ್ ಏನಂತ ಒಂದು ಯಾವ್ದೋ ಬರುತ್ತೆ, ಅವೆಲ್ಲ ಇರುತ್ತೆ. ನೀವು ಎಲ್ಲಿ ಹೋಗ್ಬೇಕು ಅನ್ನೋದು ಅದು ಡಿಪೆಂಡ್ ಅಪಾನ್ ನಿಮ್ಮ ಏಜೆನ್ಸಿ, ಆಮೇಲೆ ನೀವು ಎಲ್ಲಿ ಹೋಗ್ಬೇಕಂತೀರಾ ಅದ್ರ ಮೇಲೆ ನೀವು ಚೂಸ್ ಮಾಡ್ಬಿಟ್ಟು ಆ ನರ್ಸಿಂಗ್ ಕೌನ್ಸಿಲಿಂಗ್ ನ ಮಾಡ್ಬೇಕು. ಸೊ ಇದು ಎಲ್ಲ ಕೆನಡಾದಾಯ್ತು. ಆಮೇಲೆ ನೆಕ್ಸ್ಟ್ ಜಾಬ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ಬಿಟ್ಟು ನೀವು ಇಂಟರ್ವ್ಯೂನ ಪಾಸ್ ಆಗ್ಬೇಕು. ಓಕೆ, ಇದು ಕೆನಡಾದಲ್ಲಿ. ನಾನು ಇವಾಗ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಫುಲ್ ಏನಾದ್ರೂ ನಿಮ್ ಕ್ವಶನ್ಸ್ ಇದ್ರೆ ನನಗೆ ಹೇಳಿ, ಒಂದೊಂದು ಕಂಟ್ರೀಸ್ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಂತೆ. ಓಕೆ, ದೆನ್ ಇವಾಗ ನ್ಯೂಜಿಲೆಂಡ್ ಯಾವ ತರ ಪ್ರೊಸೆಸಿಂಗ್ ಇದೆ ಅಂತಂದ್ರೆ, ಫಸ್ಟ್ ನ್ಯೂಜಿಲೆಂಡ್ ಅಲ್ಲಿ ಫಸ್ಟ್ ಇವಾಗ ನೀವು ಹೋಗಕ್ಕಿಂತ ಮುಂಚೆ ಇಲ್ಲೇನೆ ನೀವು ನ್ಯೂಜಿಲೆಂಡ್ ಏನೋ ಪ್ರೊಸೆಸ್ ಮಾಡ್ಬೇಕಂತ ಅಂತಂದ್ರೆ ನೀವು CGFNS ಅಂತ ಅದನ್ನು ಕೂಡ ಇದು ಬರುತ್ತೆ, ಒಂದು ಫಾರಿನ್ ಸರ್ವಿಸ್ ಬರುತ್ತೆ. ಅದಕ್ಕೆ ಕಮಿಷನ್ ಆಫ್ ದ ಗ್ರಾಜುಯೇಟ್ ಫಾರಿನ್ ನರ್ಸಿಂಗ್ ಸ್ಕೂಲ್ ಅಂತಂದು ಇದು ಬರುತ್ತೆ. ಸೊ ಅಲ್ಲಿ ಏನ್ ಮಾಡ್ಬೇಕು, ನೀವು ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡಬೇಕು. ಇದಕ್ಕೆ ಒಂದು ಮಿನಿಮಮ್ 25,000 ಆಗುತ್ತೆ ಫಸ್ಟ್ ಸ್ಟೆಪ್ ಇದು. ಅಂಡ್ ದೆನ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ OET or IELTS. ಇದಕ್ಕೂ OET ಬೇಕು, IELTS ಬೇಕು. ಅದಕ್ಕೆ OET IELTS ಬರೋಕ್ಕೆ 35K ಅಪ್ರಾಕ್ಸಿಮೇಟ್ಲಿ ಅಷ್ಟಾಗುತ್ತೆ. ಸೊ ಇವಾಗ ನಾನು ಹೇಳಿದೆ, UK ಏನ್ ಬೇಕಾಯ್ತು ಅಂದ್ರೆ ಲಿಸ್ನಿಂಗು B ಬೇಕು, ರೀಡಿಂಗು B ಬೇಕು, ಸ್ಪೀಕಿಂಗು B ಬೇಕು, ರೈಟಿಂಗು B ಬೇಕು ಅಂತ ಹೇಳಿದೆ. ಆಮೇಲೆ ಕೆನಡಾದಲ್ಲಿ ಏನ್ ಹೇಳಿದೆ, ಎಲ್ಲಾನು ಇವು ಮೂರನ್ನು B ಬೇಕು, ಇದೊಂದು C+ ಬೇಕಂತ ಹೇಳಿದೆ. ಸೊ ಸೇಮ್ ಇಲ್ಲಿನೂ ಕೂಡ ಹಂಗೇನೆ, ನೀವೇನಾದ್ರೂ ನ್ಯೂಜಿಲೆಂಡ್ ಹೋಗ್ಬೇಕಾದ್ರೆ ಸೇಮ್ ಇದು 3 B ತಗೊಂಡು ಇದು C+ ತಗೊಂಡ್ರೆ ನೀವು ನಡೆಯುತ್ತೆ, ಆರಾಮಾಗಿ ಮೂವ್ ಆಗ್ಬೋದು. ಓಕೆ, ದೆನ್ ಇದು ನೀವು OET ಪಾಸ್ ಆದ್ರಿ. ಥರ್ಡ್ ಸ್ಟೆಪ್ ಏನು ಬರುತ್ತೆ, NNC ನ್ಯೂಜಿಲೆಂಡ್ ನರ್ಸಿಂಗ್ ಕೌನ್ಸಿಲಿಂಗ್ ಅಂತ ಹೇಳಿ. ನ್ಯೂಜಿಲೆಂಡ್ ನರ್ಸಿಂಗ್ ಕೌನ್ಸಿಲಿಂಗ್ ನೀವು ಅಪ್ಲೈ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಮಾಡಬೇಕು. ಆಮೇಲೆ ಪೊಲೀಸ್ ವೆರಿಫಿಕೇಶನ್ ಕೂಡ ಆಗುತ್ತೆ. ಸೊ ನೀವು ಅದು ಎರಡೂ ಕೂಡ ಕ್ಲಿಯರ್ ಆದ್ಮೇಲೆ ನೀವು ಏನ್ ಮಾಡ್ತೀರಾ, ವಿಸಾ ಸಿಕ್ಬಿಡುತ್ತೆ ನಿಮ್ಗೆ. ಏನ್ ಟೆನ್ಷನ್ ಇಲ್ಲ, ಆರಾಮಾಗಿ ವಿಸಾ ಸಿಕ್ಬಿಡುತ್ತೆ. ಬಟ್ ಇದೇನಂತಂದ್ರೆ ಸ್ವಲ್ಪ ಲಾಂಗ್ ಪ್ರೊಸೆಸಿಂಗ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ, ತುಂಬಾ ದಿನ ಬೇಕಾಗುತ್ತೆ. ಓಕೆ, ಆಮೇಲೆ ನೀವು ಈ ವಿಸಾ ಸಿಕ್ಕ ಮೇಲೆ ನೀವು ಆ ವಿಸಾ ಯಾವ ತರ ಅಂತಂದ್ರೆ ಅಕ್ಯುಪೇಷನಲ್ ರಿಜಿಸ್ಟರ್ ವಿಸಾ ಅಂತ ಇರುತ್ತೆ. ಅಕ್ಯುಪೇಷನಲ್ ರಿಜಿಸ್ಟರ್ ವಿಸಿಟರ್ ವಿಸಾ ಅಂತ ಇರುತ್ತೆ ಇದು. ಓಕೆ, ಇದು ಹೆಂಗತ್ತಂದ್ರೆ ನೀವು ಈ ವಿಸಾನ ತಗೊಂಡ್ಬಿಟ್ರು ನೀವು ಜಸ್ಟ್ ಹೋಗಿ ಎಕ್ಸಾಮ್ ನ ಬರೆಯೋಕೆ ಮಾತ್ರ ಇದು. ಸೊ OET ಕ್ಲಿಯರ್ ಆದ್ಮೇಲೆ ಡೈರೆಕ್ಟ್ ನಿಮ್ಗೆ ಅದು ಇದು ಮಾಡಿದ್ಮೇಲೆ NNC ಮಾಡಿದ್ಮೇಲೆ ನಿಮ್ಗೆ ವಿಸಾ ಸಿಕ್ಬಿಡುತ್ತೆ. NNC ಮಾಡಿದ್ಮೇಲೆ ನಿಮ್ಗೆ ವಿಸಾ ಸಿಕ್ಬಿಡುತ್ತೆ. ವಿಸಾ ಸಿಕ್ಕಿದಾದ್ಮೇಲೆ ವಿಸಾ ತಗೊಂಡೋಗಿ ಆಸ್ಕಿ ಎಕ್ಸಾಮ್ ಬರೀಬೇಕು ನೀವು. ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕಾದ್ರೆ ನಿಮ್ ಸ್ವಂತ ಬರೀಬೇಕಾಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಯಾರು ಇದು ಮಾಡಲ್ಲ ನಿಮ್ಗೆ, ಹಾಸ್ಪಿಟಲ್ ಥ್ರೋ ಏನು ಹೆಲ್ಪ್ ಮಾಡಲ್ಲ. ಸೊ ನೀವು 1.5 lakh ಅಮೌಂಟ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ. ಟೋಟಲ್ ಅಮೌಂಟ್ ಬಂದು 5 to 10 lakh ಆಗುತ್ತೆ. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, ವಿಸಾ ಆಗಿರ್ಬೋದು, ಟ್ರಾವೆಲಿಂಗು, ಅಕಾಮಿಡೇಷನ್ ಎಲ್ಲ ಹಿಡಿದ್ಬಿಟ್ಟು ಏನಾಗುತ್ತೆ ನಿಮಗೆ ಟೋಟಲ್ ಆಗಿ 5 to 10 lakh ತನ ಬರುತ್ತೆ. ಓಕೆ, ದೆನ್ ಇದು ಆಲ್ ಅಬೌಟ್ ಬಂದು ನ್ಯೂಜಿಲೆಂಡ್ ಪ್ರೊಸೆಸಿಂಗ್. ಈಗ ನೆಕ್ಸ್ಟ್ ನಾವು ಮಾಲ್ಟಾ ನೋಡೋಣ.